ಎಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಬನಹಟ್ಟಿ ರಬಕವಿ ತಾಲೂಕಿಗೆ ಪ್ರಜಾ ವಿಧಾನಸಭಾ ಬೇಕೆಂತ ಹೇಳ್ಬಿಟ್ಟು ಹೋರಾಟ ಮುಂದುವರೆದಿತ್ತು. ಈ ಕುರಿತಾಗಿ ಏನು ಸುಮಾರು 4 ದಿನ ಕಳೆದು 5ನೇ ದಿನಕ್ಕೆ ಕಾಲಿಟ್ಟಿರುವ ಈ ಹೋರಾಟ ಸಮಿತಿ ಅಂತಲೇ ಹೇಳ್ಬೋದು. ಸುಮಾರು ಏನು ರಾಜಕಾರಣಿ ಹೊರತುಪಡಿಸಿ ಮತ್ತು ಅಧಿಕಾರಿಗಳನ್ನು ಹೊರತುಪಡಿಸಿ ಒಂದು ಏನು ವಿಶೇಷ ಹೋರಾಟ ಅಂತಲೇ ಹೇಳ್ಬೋದು. ಈಗಾಗಲೇ 5ನೇ ದಿನಕ್ಕೆ ಕಾಲಿಟ್ಟ ಈ ಹೋರಾಟವು ಕೂಡ ಬೇರೆ ಒಂದು ಸ್ವರೂಪವನ್ನು ಪಡಿತಾ ಇದೆಯಾ ಅಥವಾ ತಿರುವನ್ನು ಪಡಿತಾ ಇದೆಯಾ ಅನ್ನೋದು ಕುರಿತಾಗಿ ಒಂದು PMTV ಕರ್ನಾಟಕದಲ್ಲಿ ಒಂದು ವಿಶೇಷ ಸುದ್ದಿಯನ್ನು ಪ್ರಸಾರ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಇದು PMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಬೇರೆ ಒಂದು ಹಂತ ಬೇರೆ ಒಂದು ಸ್ವರೂಪ ಯಾಕೆ ಪಡೆದಿಲ್ಲ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಇದು PMTV ಕರ್ನಾಟಕದ ಒಂದು ಸ್ಪೆಷಲ್ ಎಪಿಸೋಡ್. ಇದು ಬನಹಟ್ಟಿ ರಬಕವಿಗೋಸ್ಕರ. ಎಸ್ ಬಾಗಲಕೋಟೆ ಜಿಲ್ಲೆಯ ಏನು ಬನಹಟ್ಟಿ ರಬಕವಿ ತಾಲೂಕಿನಲ್ಲಿ ಏನು ಸಾಮೂಹಿಕವಾಗಿ ಮುಕ್ತವಾಗಿ ಪಾದಯಾತ್ರೆ ಸಹ ನಡೆದುಕೊಂಡು ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿರುವ ಈ ಹೋರಾಟ ತಮಗೆಲ್ಲ ಗೊತ್ತಿರುವ ಹಾಗೆ ಇದು ಒಂದು ಬಡವರ, ರೈತರ, ಕೂಲಿ ಕಾರ್ಮಿಕರಿಗಾಗಿ ಒಂದು ಹೋರಾಟ ಅಂತ ಹೇಳ್ಬೋದು. ಮೇಲಾಗಿ ಬನಹಟ್ಟಿ ರಬಕವಿಯಲ್ಲಿ ಅತಿ ಹೆಚ್ಚು ಯಾರು ವಾಸವಾಗಿದ್ದಾರೆ, ಯಾಕೆ ಈ ಪ್ರಜಾ ವಿಧಾನಸಭಾ ಬೇಕು ಅನ್ನೋದು ಒಂದು ಮೂಲ ಸ್ವರೂಪದ ಒಂದು ವಿಶೇಷ ಕಾರ್ಯಕ್ರಮ. ಇದು PMTV ಕರ್ನಾಟಕದಲ್ಲಿ. ಅಂದರೆ ಸ್ನೇಹಿತರೆ, ತಾವೆಲ್ಲ ಬನಹಟ್ಟಿ ರಬಕವಿ ಅನ್ನೋದು ತಮಗೆ ನೆನಪಾಗೋದು ಒಂದು ನೇಕಾರತನ. ನಾವು ಇವತ್ತು ಮೈ ಮೇಲೆ ಬಟ್ಟೆ ಧರಿಸುವುದು, ಇವತ್ತು ನಮ್ಮ ಮಾನ ಮರ್ಯಾದೆಯನ್ನು ಮುಚ್ಚಿಕೊಳ್ಳೋದು, ಅಂದರೆ ಆರ್ಥಿಕವಾಗಿ ಯಾರು ಹಿನ್ನಡೆ ಇದ್ದಾರೆ ಅವರು ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಬೇರೆ ಕಡೆ ವಲಸೆ ಹೋಗಿ ಅಥವಾ ಬೇರೆ ಒಂದು ತಾಲೂಕಿಗೆ ಬೇರೆ ಒಂದು ಜಿಲ್ಲೆಗೆ ಹೋಗಿ ಅವರ ಒಂದು ಕಾರ್ಯ ಚಟುವಟಿಕೆಗಳಂದರೆ ಸರ್ಕಾರ ಅಧೀನದಲ್ಲಿ ಬರುವಂಥ ಕಾರ್ಯ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಬಹಳ ಕಷ್ಟ ಅಂತಲೇ ಹೇಳ್ಬೋದು. ಆ ಕುರಿತಾಗಿ ನೂರಾರು ಜನರ ವರ್ಗದ ನೂರಾರು ಸಮಸ್ಯೆಗಳನ್ನು ಈ ಕುರಿತಾಗಿ ಒಂದು ನಮಗೆ ಇಲ್ಲಿ ಒಂದು ವಿಧಾನಸಭಾ ಆದರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಅಂತ ಬಹಳ ದಿನಗಳ ಬೇಡಿಕೆ ಆಯಿತು. ಜೊತೆಗೆ ಇಲ್ಲಿ ಬೇರೆ ರೀತಿಯಾದಂಥ ಕಾರ್ಯಾಚರಣೆಗಳನ್ನು ಕಾರ್ಯರೂಪಕ್ಕೆ ತಂದಿಲ್ಲ ಅನ್ನೋದು ಕೂಡ ಒಂದು ಬಹಳ ಒಂದು ದೊಡ್ಡ ಮನಸ್ತಾಪ ಅಂತಲೇ ಹೇಳ್ಬೋದು. ಈ ಸಂಬಂಧಪಟ್ಟಂಥ MLAಗಳು, ಶಾಸಕರು, ಮಂತ್ರಿಗಳು ಇನ್ನೂ ಕೂಡ ಅವರತ್ತ ಮುಖ ಮಾಡಿಲ್ಲ ಅನ್ನೋದನ್ನು ಕೂಡ ಒಂದು ಬಹಳ ದೊಡ್ಡ ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಹಲವರಿಗೆ, ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಇವತ್ತು ತಮ್ಮ ಮನೆ ಕಾರ್ಯ, ಕೆಲಸ, ಹೆಂಡತಿ, ಮಕ್ಕಳು ಅವರು ಎಲ್ಲ ಕೆಲಸ ಬಿಟ್ಟು ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ. ಅಂದರೆ ಇದು ನಿಜವಾಗಲೂ ಇದು ಒಂದು ದೊಡ್ಡ ನೋವಿನ ಸಂಗತಿ. ಈ ಕುರಿತಾಗಿ ಯಾಕೆಂದರೆ ಇಲ್ಲಿ ನೇಕಾರಿತನವನ್ನು ನಂಬಿಕೊಂಡು ಬದುಕ್ತಾ ಇರುವ ಈ ಬನಹಟ್ಟಿ ರಬಕವಿ ತಾಲೂಕಿನ ಜನಕ್ಕೆ ಆದಷ್ಟು ಬೇಗ ಇವರಿಗೆ ಏನು ಆ ವಿಧಾನಸಭಾ ಸಿಗಲಿ ಅನ್ನೋದನ್ನು ಕೂಡ ಒಂದು ಎಲ್ಲರ ನೋವು ಕೂಗು ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ರೀತಿಯಾಗಿ ಒಂದು ಹೋರಾಟ ತಮ್ಮ ಬೆಂಬಲಕ್ಕೆ ಇರಲಿ ಅನ್ನೋದನ್ನು ಕೂಡ ಎಲ್ಲರಿಂದ ಅಲ್ಲಿ ನಾಯಕರು ಮಾತನಾಡಿರುವಂಥದ್ದು. ಆದರೆ ಈ ವಿಶೇಷ ಕಾರ್ಯಕ್ರಮದ ಜೊತೆಗೆ ಸದಾ PMTV ಕರ್ನಾಟಕ ತಮ್ಮ ಜೊತೆಗೆ ಕೈ ಜೋಡಿಸುತ್ತೆ ಅನ್ನೋದನ್ನು ಕೂಡ ನಾವು ತಿಳಿಸ್ತೀವಿ. ಯಾಕೆಂದರೆ ಈ ರೀತಿಯಾಗಿ ರೈತರಿಗೆ ನೇಕಾರಿತನ ಮಾಡ್ತಾ ಇರುವ ವಿಶೇಷ ಒಂದು ಕರ್ನಾಟಕದಲ್ಲಿ ಹೊಂದಿರುವ ಒಂದು ವಿಶೇಷ ತಾಲೂಕು ಅಂದರೆ ಅದು ಬನಹಟ್ಟಿ ರಬಕವಿ ತಾಲೂಕು. ಯಾಕೆಂದರೆ ರಾಷ್ಟ್ರಪತಿ ಆದಂಥ BD ಜತ್ತಿಯವರು ಆಳ್ವಿಕೆ ಆದಂಥ ಊರು. ಈ ಊರಿಗೆ ಆದಷ್ಟು ಬೇಗ ಇದಕ್ಕೆ ಅವರ ಆಸೆ ಈಡೇರಿಸಲಿ ಅನ್ನೋದನ್ನೇ ಕೂಡ ಇದು PMTV ಕರ್ನಾಟಕದ ಒಂದು ಸ್ಪೆಷಲ್ ರಿಪೋರ್ಟ್ ಅಂತಲೇ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಈ ಚಾನಲನ್ನು PMTV ಕರ್ನಾಟಕ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ.